ಕರ್ನಾಟಕ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಎಲ್ರಿಗೂ ಮಧುರೆ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಧುರೆಯಿಂದ ಒಂದು ಸೂಪರ್ ಡೂಪರ್ ಆಗಿರೋ ಟ್ರೈನ್ ಜರ್ನಿನ ತಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ಮಧುರೆ ಟು ರಾಮೇಶ್ವರಕ್ಕೆ ಹೋಗೋ ಒಂದು ಟ್ರೈನ್ ಜರ್ನಿ. ಸೊ ಬನ್ನಿ ನಮ್ಮ ಟ್ರೈನ್ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಹೇಗಿಲ್ಲ ಅಂತೇಳಿ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಯಾಕಪ್ಪ ಅಂತಂದರೆ ರಾಮೇಶ್ವರಂ ಒಂದು ಬ್ರಿಡ್ಜ್ ಮೇಲೆ ಹೋಗೋದು ಸೂಪರ್ ಆಗಿರುತ್ತೆ ವ್ಯೂ. ಅದನ್ನ ನೋಡೋಕೆ ಇವತ್ತು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಮಗೆ ಇವತ್ತು ಲೀಡಲ್ಲಿರೋದು WDP 4D ನೋಡಿ ಆಲ್ರೆಡಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದು ನಿಂತ್ಬಿಟ್ಟಿದೆ ನಮ್ಮ ಟ್ರೈನು. ಬನ್ನಿ ಹೋಗೋಣ. ಇವತ್ತು ಜನರಲಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಹೇಗಿಲ್ಲ ಅಂತೇಳಿ ನನಗಂತೂ ಎಕ್ಸೈಟ್ ಆಗಿದೆ. ಕುತೂಹಲವಾದಂತಹ ಒಂದು ಟ್ರೈನ್ ಜರ್ನಿ ಅಂತಲೇ ಹೇಳ್ಬೋದು ಈ ಟ್ರೈನ್ ಜರ್ನಿ. ನಮಗೆ ನೋಡಿ 110ಗಿದೆ ಸ್ಪೀಡು ಮಿನಿಮಮ್ಮು. ಇವತ್ತು ಯಾವ ಸ್ಪೀಡಲ್ಲಿ ಹೊಡಿತಾನೆ ನಮ್ಮ ಟ್ರೈನ್ ಅಂತೇಳಿ. ಸೊ ಪ್ಯಾಸೆಂಜರ್ ಕೂಡ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಹತ್ತಿದ್ದಾರೆ ನೋಡಿ. ಇವತ್ತು ನಾನು ಟ್ರೈನ್ ಜರ್ನಿ ಟ್ರಾವೆಲ್ ಮಾಡ್ತಾ ಇರೋದು 31 ಮೇ. 7 ಗಂಟೆ ಹಾಗೆ ಹೋಯ್ತು ಟೈಮಿಂಗು. ನಮ್ಗೀಗ ಡಿಪಾರ್ಚರ್ಗೆ 7 ಗಂಟೆ ಆಯಿತು. ನಮ್ಗೀಗ ಡಿಪಾರ್ಚರ್ಗೆ ಸಿಗ್ನಲ್ ಕೊಟ್ಟೇ ಬಿಟ್ರು ನೋಡಿ. ಮಧುರೆ ಜಂಕ್ಷನಿಂದನೇ ಪ್ಯಾಸೆಂಜರ್ಸು ಎಷ್ಟು ಜನ ಇದ್ದಾರೆ ಅಂತಂದರೆ ಫುಲ್ ಆಗಿದೆ. ಜನರಲ್ಲು ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತೇಳಿ. ಡೋರು ಕೂಡ ನಿಂತಿದ್ದಾರೆ. ಪ್ಲಾಟ್ಫಾರ್ಮ್ 3ರಿಂದ ನಾವು ಮಧುರೆ ಜಂಕ್ಷನಿಂದ ಹೊರಡ್ತಾ ಇದ್ದೀವಿ. ಮಧುರೆ ಜಂಕ್ಷನ್ಗೆ ಬಾಯ್ ಬಾಯ್. ಮಧುರೆ ಜಂಕ್ಷನಲ್ಲಿ ಬರೋದ್ರಿಂದ ಏನಪ್ಪ ಅಂತಂದರೆ ಇಲ್ಲಿ ಒಂದು ಟೆಂಪಲ್ ಇದೆ, ಫೇಮಸ್ ಟೆಂಪಲ್. ಯಾವುದು ಅಂತ ಗೊತ್ತಿದ್ದೇನೆ? ಹಾಗಾದರೆ ಕಾಮೆಂಟ್ ಮಾಡಿ ನೋಡೋಣ. ನೀವು ಕಾಮೆಂಟ್ ಮಾಡಿದ್ದು ಕರೆಕ್ಟಾಗಿದೆ. ಮಧುರೆಯಲ್ಲಿ ಬರೋದ್ರಿಂದ ಮಧುರೆ ಮೀನಾಕ್ಷಿನ ನೋಡ್ಬೋದು ನಾವು. ಅಲ್ಲೋಡಿ ಮೇಲ್ಗಡೆನೆ ಹೈವೇ ಕಾಣಿಸ್ತಾ ಇದೆ, ಬಸ್ ಹೋಗೋದು. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ರಾಮೇಶ್ವರಂಗೆ ಹೋಗೋ ಒಂದು ಪ್ಯಾಸೆಂಜರ್ ಟ್ರೈನು 56711. ಮಧುರೆ ಜಂಕ್ಷನಲ್ಲಿ 7 ಗಂಟೆಗೆ ಡಿಪಾರ್ಚರ್ ಆಗುತ್ತೆ ಬೆಳಗಿನ ಜಾವ. ರಾಮೇಶ್ವರಂ ತಲುಪೋಷ್ಟರೊಳಗೆ 10:25 ಆಗುತ್ತೆ. ಸೊ 3 hours 25 minutes ನಮಗೆ ಜರ್ನಿ ಇರುತ್ತೆ ನೋಡಿ. 161 ಕಿಲೋಮೀಟ್ರಿಗೆ ಕೇವಲ ನಾನು 40 ರೂಪಾಯಿ ಪೇ ಮಾಡಿ ಇವತ್ತು ಜರ್ನಿನ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. 40 ರೂಪಾಯಿ ಹೋದರೆ ಹೋಗಲಿ, ನಾನು ಒಂದು ನೋಡಲೇಬೇಕು ಆ ಪ್ಲೇಸ್ನ. ಸೊ ಯಾವುದಂತ ಗೊತ್ತಾಗಬೇಕಂದ್ರೆ ನಿಮಗೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. ಎಲ್ಲ ಕೋಚ್ಗಳು ಜನರಲ್ ಇರುತ್ತವೆ. 10 ಕೋಚ್ಗಳು ಜನರಲ್ ಕೋಚು, SLRD 2 ಇದ್ದಾವೆ. ಟೋಟಲ್ ಆಗಿ 12 ಕೋಚ್ಗಳಿದ್ದಾವೆ. ಜನರಲ್ಲಂತೂ ಮಧುರೆ ಜಂಕ್ಷನಿಂದನೇ ಫುಲ್ ಆಗುತ್ತೆ. ಬಿಫೋರ್ ಟೈಮ್ಗೆ ಬಂದಿರುತ್ತೆ ಟ್ರೈನು. ನೀವು ಬೇಗ ಬರೋದ್ರಿಂದ ಆರಾಮಾಗಿ ಸೀಟ್ ಸಿಗುತ್ತೆ. ಫಸ್ಟ್ ಅಫಿಷಿಯಲ್ ಸ್ಟಾಪ್ ಬಂದೇ ಬಿಡ್ತು ನೋಡ್ರಿ ಮಧುರೆ ಇಷ್ಟು. ಎಷ್ಟು ಜನ ಇದ್ದಾರೆ ಇಲ್ಲಿ ಕೂಡ. ಯಪ್ಪ ಪ್ಯಾಸೆಂಜರ್ಸು ಇವಾಗಲೇ ಟ್ರೈನ್ ಫುಲ್ ಆಗಿದೆ. ಟೈಮ್ 7 ಗಂಟೆ 10 ನಿಮಿಷ ಆಗಿದೆ. ಆ್ಯಕ್ಚುಲಿ 7 ಗಂಟೆ 7 ನಿಮಿಷಕ್ಕೆ ಬರಬೇಕಿತ್ತು, ಬಟ್ 3 ನಿಮಿಷ ಲೇಟಾಗಿ ಬಂದಿದ್ದೀವಿ. ಆದರೂ ಇಟ್ಸ್ ಓಕೆ, 3 ಮಿನಿಟ್ಸ್ ಅಲ್ವಾ. ನೋಡಿ ಪ್ಯಾಸೆಂಜರ್ಸ್ ಎಷ್ಟಿದ್ದಾರೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಏನು ಗುರು ಈ ಟ್ರೈನಿಗೆ ಫ್ಯಾನ್ಸು. ಮಧುರೆ ಇಷ್ಟಿಗೆ ಒಂದೇ ಸ್ಟಾಪಿಗೆ ಇಷ್ಟೊಂದು ಫುಲ್ ಆಗಿದೆ. ನೋಡ್ತಾ ಇರ್ಬೋದು ನನ್ನ ಪಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಮುಂದೆ ಹೋಗ್ತಾ ಹೋಗ್ತಾ ನಿಂತ್ಕೊಳ್ಳೋಕ್ಕೂ ಜಾಗ ಇರುತ್ತೋ ಇರೋ ಗೊತ್ತಿಲ್ಲ. ನೋಡಲೇಬೇಕು ಈ ಜರ್ನಿನ ಹೆಂಗಿರುತ್ತೆ ಅಂತೇಳಿ. ಮಧುರೆ ಇಷ್ಟಲ್ಲಿ ಸಿಗ್ನಲ್ ಬಂದೇ ಬಿಡ್ತು. ಡಿಪಾರ್ಚರ್ ಆಗ್ತಾ ಇದ್ದೀವಿ ನೋಡಿ. ಮಧುರೆ ಇಷ್ಟಿಗೆ ಬಾಯ್ ಬಾಯ್. ಮಧುರೆ ಇಷ್ಟಿಂದ ಬಿಟ್ಟರೆ ನಮಗೆ ನೆಕ್ಸ್ಟ್ ಸಿಲೈಮಾನ್ ಸ್ಟಾಪ್ ಬರೋದು. 12 ಕಿಲೋಮೀಟರ್ ಇದೆ ಇನ್ನು.
ಹೋಗ್ತಾ ಇದೆ ನೋಡಿ, ಫ್ಲಾಟ್ 106 ಸ್ಪೀಡ್. ನಾವು ಬಂದೇ ಬಿಟ್ವಿ ನೋಡಿ ಸಿಲೆಮನ್ ಸ್ಟಾಪಿಗೆ. ಇಲ್ಲಿಗೆ ನಾವು 7:17ಕ್ಕೆ ಬರಬೇಕಿತ್ತು, 7:27 ಆಗಿದೆ. ಇಲ್ಲಿ ಕೂಡ 3 hours 3 minutes ಲೇಟಾಗಿ ಬಂದಿದೆ, ಸಾರಿ. ಸೊ ಪ್ಯಾಸೆಂಜರ್ಸ್ ಇಲ್ಲಿ ಕೂಡ ಹೆವಿ ಇದ್ದಾರೆ. ಎಲ್ಲಿ ಏರ್ತಾರೋ ಎಲ್ಲಿಲ್ಲ ದೇವರೇ ಬಲ್ಲ. ಸಿಲೆಮನಲ್ಲಿ 1 minute ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ ಲೇಡಿ ಸ್ಟೇಷನ್ ಮಾಸ್ಟರ್ ಇದ್ದಾರೆ. ನಾವು 7:26ಕ್ಕೆ ತಿರುಪವಣಂಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ 1 minute ಸ್ಟಾಪ್ ಇರುತ್ತೆ ನೋಡಿ. ಡಿಪಾರ್ಚರ್ ಆಗ್ತಾ ಇದ್ದೀವಿ 1 minute ಆಗಿದ ತಕ್ಷಣ. ನಮಗೆ ಸ್ಟಾಪು ತಿರುಪಚೆಟ್ಟಿ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪೌರ್ಣಮಿ ಕೂಡ ಬಂದಿದೆ. ನಾನು 12 ಜ್ಯೋತಿರ್ಲಿಂಗದಲ್ಲಿ ಒಂದು ಲಿಂಗ ಆಗಿರುವಂತಹ ರಾಮೇಶ್ವರ ಒಂದು ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇರೋದು. ಸೊ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ನಾನು ಒಂದು ಪ್ಲೇಸ್ನ ಹೇಳ್ದೆ ಅಲ್ವಾ, ಆ ಪ್ಲೇಸ್ನ ನೋಡೋಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಜನರಲಲ್ಲಿ ನೋಡಿ ಯಾವ ರೀತಿ ಇದ್ದಾರೆ ಅಂತ ಜನ, ನಾನಂತೂ ಫುಲ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಧೂಳು ಎಬ್ಸೋದಂದ್ರೆ ನಮ್ಮ ಗಾಡಿಗೆ ಇಷ್ಟ ಅನಿಸ್ತೈತೆ, ಅದಕ್ಕೆ ನೋಡಿ ಯಾವ ಪಟ್ಟಿ ಧೂಳು ಎಬ್ಸ್ತಾ ಇದ್ದಾನೆ ಅಂತೇಳಿ. ನಾವೀಗ ಬಂದು ರೀಚ್ ಆಗಿರೋದು ತಿರುಪಚೆಟ್ಟಿಗೆ. ಇಲ್ಲಿಗೆ 7:36ಕ್ಕೆ ಬರಬೇಕಿತ್ತು, ಈಗ 7:42 ಆಗಿದೆ. ಇಲ್ಲಿ 1 minute ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇಲ್ಲಿ ನಾರ್ಮಲ್ ಆಗಿದ್ದಾರೆ ಪ್ಯಾಸೆಂಜರ್ಸು. ಈಗಾಗಲೇ ಜನರಲಿ ಫುಲ್ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲ ಗುರು? ಎಲ್ಲ ಫುಲ್ ಇರ್ಕು ಅಜ್ಜಿ, ಎಲ್ಲ ಫುಲ್ ಇರ್ಕು. ಸ್ಟಾರ್ಟ್ ಮಾಡಿದ ತಕ್ಷಣ 100 ಮೇಲೇ ಸ್ಪೀಡು ತೆಗೆಯೋದೇ ಇಲ್ಲ. 100 ಮೇಲೆ ಸ್ಪೀಡ್ ಇರ್ತಾನೆ ಯಾವಾಗಲೂ. ಸ್ಟಾರ್ಟ್ ಮಾಡಿದ ತಕ್ಷಣ ನಾವೀಗ ಬಂದಿರೋದು ರಾಜ ಗಂಭೀರಂ ಸ್ಟೇಷನ್ಗೆ ನೋಡಿ. ಇಲ್ಲಿಗೆ ಬರಬೇಕಾಗಿರೋ ಟೈಮಿಂಗು 7:45, ಈಗ 7:51 ಆಗಿದೆ. 1 minute ಮಾತ್ರ ಸ್ಟಾಪ್ ಇದೆ. ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದ್ದೀವಿ ರಾಜ ಗಂಭೀರಮಿಂದ. ಟ್ರೈನ್ದು ಹಿಸ್ಟ್ರಿ ತುಂಬ ದೊಡ್ಡದು ನೋಡಿ. ಬ್ರಿಟಿಷರ್ ಕಾಲದಿಂದನೂ ಇದೆ. 1927ರಿಂದನೂ ಈ ಟ್ರೈನು ಸಂಚರಿಸ್ತಾ ಇದೆ. ಆವಾಗ ಮೀಟರ್ ಗೇಜಲ್ಲಿತ್ತು, ಬಟ್ ಈಗ ಇತ್ತೀಚೆಗೆ ಬ್ರಾಡ್ ಗೇಜ್ಗೆ ಚೇಂಜ್ ಮಾಡಿ ಸಂಚರಿಸ್ತಾ ಇದ್ದಾರೆ. ಕೋವಿಡಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಇದು ಸ್ಥಗಿತಗೊಂಡಿತ್ತು. ಅದಾದಮೇಲೆ ಸ್ಪೆಷಲ್ ಟ್ರೈನ್ ಆಗಿ 06504ಇಂದ ಸಂಚರಿಸ್ತಾ ಇತ್ತು. ಈಗ 56771ಇಂದ ಸಂಚರಿಸ್ತಾ ಇದೆ. ಇದು ಡೈಲಿ ಟ್ರೈನ್ ಆಗಿದೆ. ಮಧುರೈ ಜಂಕ್ಷನಿಂದ ರಾಮೇಶ್ವರಂಗೆ ಹೋಗೋ ಪ್ಯಾಸೆಂಜರ್ ಆಗಿ ಈಗ ಹೋಗ್ತಾ ಇದೆ. ನಾವೀಗ ಬಂದು ರೀಚ್ ಆಗಿರೋದು ಮಧುರೈ ಜಂಕ್ಷನ್ಗೆ. ಇಲ್ಲಿಗೆ 7:50ಕ್ಕೆ ಬರಬೇಕಿತ್ತು, ಆದರೆ ಈಗ 8 ಗಂಟೆ ಆಗಿದೆ.
ಸೊ ಇಲ್ಲಿಗೆ ಬರೋಕ್ಕೆ ಟೈಮ್ ತುಂಬ ಡಿಲೇ ಆಗಿದೆ. 20 ನಿಮಿಷ ಲೇಟಾಗಿ ಬಂದಿದ್ದೀವಿ ಇಲ್ಲಿಗೆ. ಸೊ ಇಲ್ಲಿ 5 ನಿಮಿಷ ಸ್ಟಾಪ್ ಇರುತ್ತೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಕೂಡ ಪ್ಯಾಸೆಂಜರ್ಸ್ ತುಂಬಾ ಇದ್ದಾರೆ ಈ ಟ್ರೈನ್ಗೆ. ಮನಮಧುರೆ ಜಂಕ್ಷನಿಂದ ಹೊರಡ್ತಾ ಇದ್ದೀವಿ. ಮನಮಧುರೆ ಜಂಕ್ಷನ್ಗೆ ಬಾಯ್ ಬಾಯ್. ಜನ ನೋಡಿ ಪಾಪ, ಜನರಲ್ ಫುಲ್ ಆಗಿದೆ ಅಂತೇಳಿ ಡೋರಿಗೆ ಕೂತಿದ್ದಾರೆ. ಟ್ರೈನು ಮಧುರೆ ಜಂಕ್ಷನ್ ಬಿಟ್ಟ ಮೇಲೆ ಮನಮಧುರೈ, ಪರಮಕುಡಿ ಮತ್ತು ರಾಮನಾಥಪುರಮಿಂದ ನಾವು ಪಾಂಬನ್ ಬ್ರಿಡ್ಜ್ ಮೇಲೆ ನಾವು ರಾಮೇಶ್ವರಂಗೆ ತಲುಪ್ತೀವಿ. ಟೋಟಲ್ ಆಗಿ 17 ಸ್ಟಾಪ್ಗಳಿದ್ದಾವೆ. ಬಟ್ ನಾನು ಮೇಜರ್ ಸ್ಟಾಪ್ನ ಹೇಳ್ತಾ ಇದ್ದೀನಿ. 17 ಸ್ಟಾಪ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾನು ವೇಟ್ ಮಾಡ್ತಾ ಇರೋದೇ ಪಾಂಬನ್ ಬ್ರಿಡ್ಜ್ಗೋಸ್ಕರ. ಆ ಸೇತುವೆನ ದಾಟಿದ್ರೆ ನೆಕ್ಸ್ಟ್ ಬರೋದು ರಾಮೇಶ್ವರ. ಬಟ್ ಆ ಸೇತುವೆಲೇ ಇದೆ ಟ್ವಿಸ್ಟು. ಏನಪ್ಪ ಅಂತೇಳಿ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಲ್ಲಿವರೆಗೂ ನೋಡಿ, ಎಂಡಿಂಗ್ವರೆಗೂ ನಿಮಗೆ ಅರ್ಥ ಆಗುತ್ತೆ ನಾನು ಆ ಸೇತುವೆಗೋಸ್ಕರ ಯಾಕೆ ಕಾಯ್ತಾ ಇದ್ದೀನಿ ಅಂತೇಳಿ. ಅದಕ್ಕೋಸ್ಕರ ಇವತ್ತು ಈ ಟ್ರೈನ್ ಜರ್ನಿನ ಮಾಡ್ತಾ ಇರೋದು. ತುಂಬ ಎಕ್ಸೈಟ್ ಆಗಿದೆ ನನಗಂತೂ. ನೀವು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅನಿಸುತ್ತೆ. ಇದಕ್ಕೂ ಮುಂಚೆ ಈ ಜರ್ನಿನ ಯಾರಾದರೂ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ. ನೆಕ್ಸ್ಟ್ ಯಾವ ಟ್ರೈನ್ ಜರ್ನಿ ಮಾಡಬೇಕಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಆ ಟ್ರೈನ್ ಜರ್ನಿನ ಮಾಡ್ಕೊಡ್ತೀವಿ. ನಾವೀಗ ಬಂದಿರೋದು ಸುಡಿಯೂರು ಸ್ಟೇಷನ್ಗೆ. ಇಲ್ಲಿಗೆ 8 ಗಂಟೆ 6 ನಿಮಿಷಕ್ಕೆ ಬರಬೇಕಿತ್ತು. ಬಟ್ ಈಗ 8:19 ಆಗಿದೆ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ಸುಡಿಯೂರಲ್ಲಿ. ನಾವು 14 ನಿಮಿಷ ಲೇಟಾಗಿ ಬಂದಿದ್ದೀವಿ. ನೆಕ್ಸ್ಟ್ ಸ್ಟಾಪೇ ನಮಗೆ ಪರಮಕುಡಿ ನೋಡಿ. ಸುಡಿಯೂರಿಂದ ಹೋಗ್ತಾ ಇದ್ದೀವಿ ಡಿಪಾರ್ಚರ್ಗೆ. ಕೊಟ್ಟೆ ಬಿಟ್ರೆ ಸಿಗ್ನಲ್ಲು. ಜನರಲಲ್ಲಿ ಎಷ್ಟು ಫುಲ್ ಆಗಿದೆ ಅಂತೇಳಿ. ಕೆಳಗಡೆ ಎಲ್ಲ ಕೂತ್ಬಿಟ್ಟಿದ್ದಾರೆ ಪಾಪ ಜನರಲಲ್ಲಿ. ಹೆವಿ ಸ್ಪೀಡಲ್ಲಿ ಹೊಡಿತಾ ಇದ್ದಾನೆ ನಮ್ಮಣ್ಣ. ಇವತ್ತು ಅನ್ರಿಸರ್ವ್ ಟ್ರೈನ್ ಜರ್ನಿ ಮಾಡಿದ್ರು ಕೂಡ ಒಂಥರ ಹೆಂಗಿದೆ ಅಂತಂದರೆ ಎಲ್ಲ ಜನರಲ್ ಬೋಗಿಗಳಿರೋದು, ಎಲ್ಲ ಕೋಚ್ಗಳು. ಆದ್ರೂ ಒಂದು ಕೋಚನ್ನು ಕೂಡ ಕಾಲಿಡೋಕ್ಕೂ ಜಾಗ ಇಲ್ಲದೆ ಇರೋಷ್ಟು ಖಾಲಿ ಇಲ್ಲ. ಎಲ್ಲನೂ ಫುಲ್ ಆಗ್ಬಿಟ್ಟೈತೆ ಕೋಚು. ಸೊ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಇದು ಡೈಲಿ ಟ್ರೈನ್ ಒಂದು ಎಷ್ಟು ಜನ ಇದಕ್ಕೆ ಫ್ಯಾನ್ಸ್ ಅಂತೇಳಿ. ಸೊ ಅದೇ ರೀತಿ ಈ ಟ್ರೈನ್ ಕೂಡ ಪಾಪ ಜನರಿಗೆ ಅನುಕೂಲ ಆಗಲಿ ಅಂತ ಹೆವಿ ಸ್ಪೀಡಲ್ಲೇ ಹೋಗ್ತಾ ಇದ್ದಾನೆ. ಎಲ್ಲೂ ಟೈಮ್ನ ಡಿಲೇ ಮಾಡಿಲ್ಲ. ಒಂದು 3 ನಿಮಿಷ 4 ನಿಮಿಷ ಲೇಟ್ ಆಯಿತು ಅಷ್ಟೇ. ಅಲ್ಲಲ್ಲಿ ಕರೆಕ್ಟ್ ಟೈಮ್ಗೆ ಡಿಪಾರ್ಚರ್ ಆಯಿತು. ಸೊ ಕರೆಕ್ಟ್ ಟೈಮ್ಗೆ ಹೋಗಿ ರಾಮೇಶ್ವರಂಗೆ ತಲುಪುತ್ತೇನೋ ನೋಡಬೇಕು. ಈಗ ಬಂದಿರೋದು ಪರಮಕುಡಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ 8:19ಕ್ಕೆ ಬರಬೇಕಿತ್ತು. ಈಗ 8:27 ಆಗಿದೆ ನೋಡಿ. ಪ್ಲಾಟ್ಫಾರ್ಮ್ ಇಲ್ಲಿ ಕೂಡ 1ಗೆ ಬಂದಿದೆ. ಪ್ಯಾಸೆಂಜರ್ಸ್ ನೋಡ್ರಿ ಏನು ರಶ್ ಇದೆ. ಯಪ್ಪ, ಎಲ್ಲಿ ಏರ್ತೀರಾ ನೀವು, ಎಲ್ಲಿ ಇಳಿತೀರಾ ಅರ್ಥನೇ ಆಗ್ತಿಲ್ಲ. ಹತ್ತಕ್ಕಂತೂ ಒಂದು ಸ್ವಲ್ಪನೂ ಜಾಗ ಇಲ್ಲ. ಹೆಂಗೆ ಗುರು ಈ ಥರ ಇದ್ದರೆ? ಇಲ್ಲಿಂದ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಈ ಪ್ಯಾಸೆಂಜರ್ಸ್ನ ಬಿಟ್ಟಿರೋದು. ಆದರೆ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ರಾಮೇಶ್ವರಂಗೆ ಹೋಗೋರು ಅಥವಾ ಈ ಥರ ಯಾತ್ರಾ ಸ್ಥಳ ನೋಡೋರೆ ಜಾಸ್ತಿ ಇದ್ದಾರೆ ನೋಡಿ. ಇದು ಎಕ್ಸಿಟು. ಪರಮಕುಡಿಯಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ಟರು ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ. ಸೂರ್ಯ ಅಂತೂ ಅವಾಗಿಂದ ನಮ್ಮನ್ನ ಹಾಕಿ ಚಚ್ತಾ ಇದ್ದಾನೆ. ಬಿಸಿಲು ಬಿಸಿಲು, ಏನು ಬಿಸಿಲು ಇಷ್ಟೊತ್ತಿಗೆ. ಮತ್ತೆ ಶುರು ಮಾಡ್ಕೊಂಡ ನೋಡ್ರಿ ನಮ್ಮ ಆರ್ಭಟನ. ಸ್ಪೀಡು ಹಂಗೆ ತೆಗಿಯೋ ಮಾತೇ ಇಲ್ಲ ಸ್ಪೀಡಲ್ಲಿ. ಪ್ಯಾಸೆಂಜರ್ ಎಲ್ಲ ಇದು ಎಕ್ಸ್ಪ್ರೆಸ್ ಥರ ಹೋಗ್ತಾ ಇದೆ ಇವತ್ತು. ನೇಚರ್ ಕೂಡ ಅಷ್ಟೇ ಸುಂದರವಾಗಿದೆ. ಈಗ ಬಂದಿರೋದು ಸತ್ರಕುಡಿಗೆ. 8:33ಕ್ಕೆ ಬರಬೇಕಿತ್ತು. 8:39 ಆಗಿದೆ. ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ. ಪ್ಲ್ಯಾಟ್ಫಾರ್ಮ್ ನಮಗೆ ಆ ಕಡೆ ಬಂದಿದೆ. ಜನರದಲ್ಲಿ ಕಾಲಿಡೋ ಗುಡಿ ಇಲ್ಲ. ಇಳಿಯಕ್ಕೆ ಪಾಪ ಒದ್ದಾಡ್ತಿದ್ದಾರೆ ಪ್ಯಾಸೆಂಜರ್ಸ್. ನಾವಿನ್ನೇನು ಸಮುದ್ರದ ಹತ್ರ ಹೋಗ್ತಾ ಇದ್ದೀವಿ. ಬಿಸಿಲು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. 9 ಗಂಟೆಗೆಲ್ಲ 33 ಡಿಗ್ರಿ
ಹೋಗ್ತಾ ಹೋಗ್ತಾ ಎಷ್ಟಾಗುತ್ತೆ ನೋಡಬೇಕು. ಇನ್ನೊಂದು ಹೇಳೋದು ಮರ್ತೋದೆ, ನಮ್ಮ SS ಹುಬ್ಳಿಯಿಂದ ರಾಮೇಶ್ವರಂಗೆ ಡೈರೆಕ್ಟ್ ಟ್ರೈನು ಒಂದು ಬಿಡಬೇಕಂತ ಮಾತುಕತೆ ಆಗ್ತಾ ಇದೆ. ಟ್ರೈನ್ನ ಪರ್ಮನೆಂಟ್ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮೈಸೂರು ಜಂಕ್ಷನಿಂದ ಕೂಡ ರಾಮೇಶ್ವರಂಗೆ ಒಂದು ಟ್ರೈನ್ ಬಿಟ್ಟಿದ್ರು ಸ್ವಲ್ಪ ದಿನದ ಮಟ್ಟಿಗೆ. ಈಗ ಮತ್ತೆ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅದನ್ನ ಮತ್ತೆ ಸ್ಟಾರ್ಟ್ ಮಾಡಿದರೆ ಅನುಕೂಲ ಆಗುತ್ತೆ ಮೈಸೂರಿಂದ ಬರೋರಿಗೆ. SS ಹುಬ್ಳಿಯಿಂದ ಕೂಡ ಬಿಡಬೇಕು ಅಂತೇಳಿ ನಾನು ಈ ವಿಡಿಯೋ ಮೂಲಕ ಕೋರ್ಕೊತಿದ್ದೀನಿ. ನಿಮ್ಗೆ ಏನು ಅನಿಸ್ತಾ ಇದೆ ಕಾಮೆಂಟ್ ಮೂಲಕ ತಿಳಿಸಿ. ಸ್ಟೇಷನ್ ಬಿಟ್ಟಿದ ತಕ್ಷಣವೇ ಬಾಕಿ ಒಳ್ಳೆ ಎಲೆಕ್ಟ್ರಿಫಿಕೇಶನ್ ಆಗಿರೋ ಟ್ರೈನ್ ಥರ LHP ಟ್ರೈನ್ ಥರ ಹೋಗ್ತಾ ಇದ್ದಾನೆ. ಬಟ್ ICF ಇಂದ ರನ್ ಆದರೂ ಕೂಡ ಪ್ಯಾಸೆಂಜರ್ ಆದರೂ ಕೂಡ ನನಗೆ ಒಂಥರ ಸ್ಪೀಡಲ್ಲಾಗಿರಲಿ ಯಾವುದ್ರಲ್ಲಾಗಿರಲಿ ತೆಗೆಯೋ ಮಾತೇ ಇಲ್ಲ. ನೋಡಿ ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಒಂಥರ ಪ್ಯಾಸೆಂಜರ್ ಅನ್ನಿಸ್ತಾನೆ ಇಲ್ಲ. ಯಾವುದೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಿಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇದೆ ಈ ಟ್ರೈನ್ ಜರ್ನಿ. ಸ್ಪೀಡ್ ನೋಡ್ರಿ 107 108ಕ್ಕೆಲ್ಲ ಹೋಗ್ತಾ ಇದೆ, ರೀಚ್ ಆಗ್ತಾ ಇದೆ. ನೀರಿಗಾಗಿ ನೋಡಿ ಎಷ್ಟು ಪರದಾಡ್ತಾ ಇದ್ದಾರೆ ಜನರು ಬಿಸಿಲುಗಾಲದಲ್ಲಿ. ನಮ್ಮ ಟ್ರೈನ್ ನೋಡಿ ಕರು ಹೆಂಗ್ ಹೊಡಿತಾ ಇದೆ. ನಾವೀಗ ಬಂದು ರೀಚ್ ಆಗಿರೋರು ರಾಮನಾಥಪುರಂಗೆ. ನೋಡಿ ಇಲ್ಲಿಗೆ 8:49ಕ್ಕೆ ಬರಬೇಕಿತ್ತು, ಈಗ 9 ಗಂಟೆ 3 ನಿಮಿಷ ಆಗಿದೆ. ಸೊ 14 ನಿಮಿಷ ಲೇಟಾಗಿ ಬಂದಿದೆ. ಪ್ಯಾಸೆಂಜರ್ಸ್ ಇಲ್ಲಿ ಕೂಡ ನಾರ್ಮಲ್ ಆಗಿದ್ದಾರೆ. ನೋಡೋಣ ಟ್ರೈನ್ ಸ್ಟಾಪ್ ಆದಮೇಲೆ. ರಾಮನಾಥಪುರಂನಲ್ಲಿ ಇಳಿತಾ ಇದ್ದಾರೆ ಪ್ಯಾಸೆಂಜರ್ಸು. ನನ್ನ ಪಕ್ಕದಲ್ಲಿನೇ ನನ್ನ ಸೀಟಲ್ಲಿ ಕೂತಿರೋ ಒಬ್ಬ ಆಂಟಿ ಕೂಡ ಇಳಿತಾ ಇದ್ರು. ಪ್ಲ್ಯಾಟ್ಫಾರ್ಮ್ 1ಗೆ ಬಂದಿದೆ. ಇಲ್ಲಿ 1 ಮಿನಿಟ್ ಸ್ಟಾಪ್ ಇದೆ ನೋಡಿ ರಾಮನಾಥಪುರಮಲ್ಲಿ. ರಿನೋವೇಷನ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ. ಇನ್ನೂ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ. ಏನೋ ದೊಡ್ಡ ಪ್ಲಾನಿಂಗ್ ಹಾಕಿದ್ದಾರೆ ರಾಮನಾಥಪುರಮಲ್ಲಿ. ಯಾಕಂದರೆ ರಾಮೇಶ್ವರಂಗೆ ಒಂದು ಸಪೋರ್ಟಿಂಗ್ ಸ್ಟೇಷನ್ ಅಂತಲೇ ಹೇಳ್ಬೋದು ಈ ಒಂದು ರೈಲ್ವೆ ಸ್ಟೇಷನ್ನ. ಮಯ್ಯ ನನ್ನ ಸೀಟ್ ನನಗೆ ಸಿಕ್ತು ರಾಮನಾಥಪುರಮಲ್ಲಿ. ಇಷ್ಟೊತ್ತು ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಕಿಟಿಗೆ ಆನ್ಕೊಂಬಿಟ್ಟಿದೆ ಫುಲ್ಲು. ಸೊ ನೋಡಿ ಸ್ವಲ್ಪ ಕಡಿಮೆ ಆದರು, ಬಟ್ ಇನ್ನೂ ಏರೋರು ತುಂಬ ಜನ ಇದ್ದಾರೆ ಇಲ್ಲಿಂದ. ನೋಡೋಣ ಇಲ್ಲಿಂದ ಮತ್ತೆ ಹೆಂಗೆ ಫುಲ್ ಆಗುತ್ತೆ ಅಂತೇಳಿ. ನೋಡಿ ಇಳಿಯೋರ್ಗೂ ಜಾಗ ಕೊಡ್ದೇನೆ ನಿಂತಿದ್ದಾರೆ. ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ ಇಳಿಯೋರು ಹತ್ತೋರು. ರಾಮನಾಥಪುರಂನಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ಡಿಪಾರ್ಚರ್ಗೆ ಸಿಗ್ನಲ್ ಕೊಟ್ಟೇ ಬಿಟ್ರು ನೋಡಿ. ಬಂದಿರೋದು ಮಂಟಪಂಗೆ. ಆ್ಯಕ್ಚುಲಿ ಇಲ್ಲಿಗೆ 9:29ಕ್ಕೆ ಬರಬೇಕಿತ್ತು, 9:38 ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಹೋಗಿದೆ ಮಂಟಪಮಲ್ಲಿ. ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ನಮಗೆ ಆ ಕಡೆ ಬಂದಿದೆ ಸ್ಟಾಪ್. ಸ್ಟಾರ್ಟ್ ಆಯ್ತು ನೋಡಿ. ಬೀಚ್ ಸಮುದ್ರ ಕಾಣಿಸ್ತಾ ಇದೆ.
ಮಧ್ಯದಲ್ಲಿ ಹೋಗ್ತಾ ಇದೀವಿ. ಬಂದ್ ನೋಡಿ ನಮ್ ಸಮುದ್ರ. ಪಂಬನ್ ಸೇತುವೆ ಮೂಲಕ ಹೋಗ್ತೀವಿ ಈಗ ನಾವು ರಾಮೇಶ್ವರಂಗೆ. ಟ್ರೈನ್ ಅಂತೂ ಜನರು ಸಮುದ್ರ ಬಂದಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ ನೋಡಕ್ಕೆ. ಎಲ್ಲರೂ ಕೈ ಇಟ್ಟು ನೋಡಿಸ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಸಮುದ್ರ ಸಮುದ್ರ ಅಂತ. ಬಂದೇ ಬಿಡ್ತು ನೋಡಿ ನಾನು ಹೇಳಿದ ಸೇತುವೆ ಇದೇ ರೀ ಆಕ್ಚುಲಿ ಇರೋದು. ಇದಕ್ಕೋಸ್ಕರ ಇಷ್ಟೊತ್ತು ವೇಟ್ ಮಾಡ್ತಿದ್ದು ನಾನಂತೂ. ಇಲ್ಲಿ ನೋಡಿ, ಈ ಕಡೆ ಸಮುದ್ರ, ಈ ಕಡೆ ಬ್ರಿಡ್ಜ್ ನೋಡಿ ಮಧ್ಯದಲ್ಲಿ. ಇಲ್ಲಿ ನೋಡಿ ಹಳೆ ಬ್ರಿಡ್ಜ್ ಆ ಕಡೆ ಇದ್ದಿದ್ದು, ಈ ಕಡೆ ಹೊಸ ಬ್ರಿಡ್ಜ್ ಮಾಡಿದ್ದಾರೆ. ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇದ್ವಿ ನಾವಂತೂ. ಈ ಟ್ರೈನ್ ಜರ್ನಿನ ಮಾಡೋದ್ರಿಂದ ಇದು ಒಂದು ಪ್ಲೇಸ್ನ ಸೂಪರ್ ಆಗಿ ನೋಡ್ಬೋದು. ಈ ತರ ಎಲ್ಲೂ ನೋಡೋಕ್ಕೂ ಸಾಧ್ಯನೇ ಇಲ್ಲ. ಟ್ರೈನು ಒಂದು ಸಮುದ್ರದ ಮಧ್ಯದಲ್ಲಿ ಹೋಗುತ್ತೆ ಅಂದ್ರೆ ಸಾಮಾನ್ಯ ಮಾತೆ ಅಲ್ಲ. ಬ್ರಿಡ್ಜ್ ಕೂಡ ಯಾವ ರೀತಿ ಕಷ್ಟಿದ್ದಾರೆ ನೋಡಿ. ಆ ಕಡೆ ಬೋಟಿಂಗ್ ಎಲ್ಲ ಯಾವ ತರ ಇದಾವೆ, ಬೋಟ್ಸ್ ಎಲ್ಲ ನಿಂತಿದಾವೆ. ಅದು ಹೈವೇ ಮಾರ್ಗ. ಈ ಕಡೆ ಸೇತುವೆ ಕೆಳಗಡೆ ಕಾಣಿಸ್ತಾ ಇರೋದು ನೀರಿನ ಮಟ್ಟಕ್ಕೆ ಬಂದಿದೆ ಅಂತ ಈ ಕಡೆ ಹೊಸ ಬ್ರಿಡ್ಜ್ ಕಟ್ಸಿದ್ದಾರೆ ಈಗ. ಪಂಬನ್ ಸೇತುವೆ ಮೂಲಕ ಬಂದೇ ಬಿಟ್ವಿ ನಾವು ರಾಮೇಶ್ವರಕ್ಕೆ. ನೋಡಿ ಯಾವ ತರ ಕಾಣಿಸ್ತಿದೆ ನಮ್ಮ ಟ್ರೈನ್ ಕರ್ಕೊಡಿ ಅಂತ. ಪಂಬನ್ ಬ್ರಿಡ್ಜ್ ನ ದಾಟಿದ್ವಿ, ಈಗ ಪಂಬನ್ ಸ್ಟಾಪ್ ಬಂದಿದೆ. ಪಂಬನಿಂದ ನೆಕ್ಸ್ಟ್ ನಮಗೆ ಡೈರೆಕ್ಟ್ ರಾಮೇಶ್ವರಂ. ಆಲ್ಮೋಸ್ಟ್ ಪ್ಯಾಸೆಂಜರ್ಸ್ ಎಲ್ಲ ಇಲ್ಲಿ ಇಳಿತಾ ಇದ್ದಾರೆ. ರಾಮೇಶ್ವರಂಗೆ ಹೋಗೋರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ರಾಮೇಶ್ವರಂವರೆಗೂ ಇದೆ. ಬೆಳಿಗ್ಗೆಯಿಂದನೂ ನಮಗೆ ಯಾವ ಗಾಡಿ ಕ್ರಾಸಿಂಗ್ ಬಂದಿರಲಿಲ್ಲ, ಯಾವುದು ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ಈಗ ಒಂದು ಟ್ರೈನ್ ಕ್ರಾಸಿಂಗ್ ಬರ್ತಾ ಇದೆ, ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸಿಗ್ನಲ್ ಕ್ಲಿಯರ್ ಇಲ್ಲ ನಮಗೆ. ನಾವು ಲೂಪ್ ಲೈನಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ನೋಡಿ ನವಿಲ್ ನಮ್ಮನ್ನ ಸ್ವಾಗತ ಮಾಡಕ್ಕೆ ಕೂತಿದೆ ಕಂಬದ ಮೇಲೆ. ಈ ಬಿಸಿಲಿಗೆ ಪಾಪ ಆಚೆ ಬಂದ್ಬಿಟ್ಟಿದೆ, ಗಾಳಿ ತಗೊಂಬಕ್ಕ ನವಿಲ್ಲ. ಬಂದೇ ಬಿಡ್ತು ನೋಡಿ ನಮ್ಮ ಭುವನೇಶ್ವರ್ ವೀಕ್ಲಿ ಎಕ್ಸ್ಪ್ರೆಸ್. ಇದು ರಾಮೇಶ್ವರಂ ಇಂದ ಭುವನೇಶ್ವರಂಗೆ ಹೋಗ್ತಾ ಇದೆ ಈಗ. ಭುವನೇಶ್ವರ್ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಮೊದಲೇ ಕ್ರಾಸಿಂಗ್ ಆಗಿದೆ ಇದೇ ಟ್ರೈನ್ ಜೊತೆ. ಇವತ್ತು ಆಪೋಸಿಟ್ ಬರ್ತಾ ಇದೆ. ಲಾಂಗ್ ಗಾಡಿ ನೋಡಿ, ಇದು ಭುವನೇಶ್ವರವರೆಗೂ ಹೋಗುತ್ತೆ.
ನಮ್ಗೀಗ ಸಿಗ್ನಲ್ ಕ್ಲಿಯರ್ ಆಯಿತು, ನಾವು ಹೋಗ್ತಾ ಇದೀವಿ ನೋಡಿ, ಲೂಪ್ ಲೈನಲ್ಲೇ ಹೋಗ್ತಾ ಇದ್ದೀವಿ. ಇದೆಲ್ಲ ರಾಮೇಶ್ವರಂ ಊರು. ಮನೆಗಳೆಲ್ಲ ಯಾವ ಥರ ಇದ್ದಾವೆ ನೋಡಿ ಇಲ್ಲೆಲ್ಲ. ಯಪ್ಪ, ಈ ಬಿಸಿಲಿಗೆ ಇಲ್ಲಿ ಜನ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ. ಯಾಕಂದರೆ ಸಮುದ್ರದ ಪಕ್ಕದಲ್ಲೇ ಮನೆಗಳನ್ನ ಕಟ್ಟಿಸ್ಕೊಂಡು ವಾಸ ಮಾಡ್ತಾರೆ. ಒಂದಿನ 2 ದಿನ ಇರೋಕ್ಕೆ ಬಂದವ್ರಿಗೇ ಒಂಥರ ಆಗುತ್ತೆ ಬಿಸಿಲು. ಬಟ್ ಇಲ್ಲಿರೋರು ಗ್ರೇಟು, ಇಲ್ಲೇ ಜೀವನ ಮಾಡೋದು. ಬಟ್ ಅಡ್ಜಸ್ಟ್ ಆಗಿರ್ತಾರೆ ಈ ಬಿಸಿಲಿಗೆ, ಈ ವೆದರ್ಗೆ. ನಾವು ಯಾವತ್ತೋ ಒಂದಿನ ಬರೋರಿಗೆ ಆ ಥರ ಅನಿಸುತ್ತೆ ಅಷ್ಟೇ. ಪಕ್ಕದಲ್ಲಿನೇ ರೋಡ್ ಕಾಣಿಸ್ತಾ ಇದೆ. ಅದೇನ್ ಗುರು, ಐಫಿಲ್ ಟವರ್ ತರ ಅಷ್ಟು ಉದ್ದ ಐತೆ, ಎಷ್ಟು ಎತ್ತರ ಕಾಣಿಸ್ತಾ ಇದೆ ನೋಡಿ. ಈಗ ಸೂಪರ್ ಆಗಿ ಕಾಣಿಸ್ತಿದೆ. ನಮ್ಮ ಟ್ರೈನ್ ಫುಲ್ ಕರು ಹೊಡೆಯೋದು, ಫುಲ್ ವ್ಯೂ. ಅಂದ್ರೆ ಚಿಕ್ಕದೇ ಟ್ರೈನ್, ಯಾಕಂದ್ರೆ ಬರೀ 12 ಬೋಗಿಗಳಿದಾವಲ್ವಾ. ಯಾವ ಥರ ಟ್ರೈನ್ ಟರ್ನಿಂಗ್ ತಗೋತಿದೆ ನೋಡ್ರಿ ನಮ್ಮ ಟ್ರೈನ್ನ. ಒಂಥರ ನಿಧಾನಕ್ಕೆ ಹೋದಂಗೆ ಹೋಗ್ತಾ ಇದೆ. ಪ್ಲ್ಯಾಟ್ಫಾರ್ಮ್ ಕಡೆ ಹೋಗ್ತಾ ಇದೆ. ಎಷ್ಟನೇ ಪ್ಲ್ಯಾಟ್ಫಾರ್ಮ್ ಅಂತ ನೋಡೋಣ. ಫೈನಲ್ ಆಗಿ ನಾವು ರೀಚ್ ಆಗಿರೋದು ಈಗ ರಾಮೇಶ್ವರಂಗೆ. ಅಲ್ಲಲ್ಲಿ ಟೈಮ್ನ ಡಿಲೇ ಮಾಡಿದ್ರು ಕೂಡ ರಾಮೇಶ್ವರಂಗೆ ಬರೋ ಅಷ್ಟರೊಳಗಡೆ ಬಿಫೋರ್ ಟೈಮಿಂಗಿಗೆ ಬಂದಿದ್ದೀವಿ. 10:25ಕ್ಕೆ ರಾಮೇಶ್ವರಂಗೆ ಬರೋರು. ಈಗ 10 ಗಂಟೆ 10 ನಿಮಿಷ ಆಗಿದೆ ನೋಡಿ. 15 ನಿಮಿಷ ಬೇಗನೆ ಬಂದಿದ್ದೀವಿ ನಾವು ಇವತ್ತು. ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿರುವ ರಾಮೇಶ್ವರನ ದರ್ಶನಕ್ಕೆ ಈಗ ಹೋಗೋ ಸಮಯ ಬಂದೇ ಬಿಡ್ತು. ನಾವು ರಾಮೇಶ್ವರಂಗೆ ಬಂದು ರೀಚ್ ಆಗಿದ್ದೀವಿ ಈಗ. ಸೊ ಇಲ್ಲಿಂದ ನಮ್ಮ ರಾಮೇಶ್ವರಂಗೆ ಹೋಗೋದು ಹೆಂಗೆ ಏನು ಅಂತೇಳಿ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಜರ್ನಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆನ. ಪ್ಲ್ಯಾಟ್ಫಾರ್ಮ್ 1ಗೆ ಬಂದು ರೀಚ್ ಆಗಿದ್ದೀವಿ ನಾವು ಇವತ್ತು ರಾಮೇಶ್ವರಂದಲ್ಲಿ. ಬಿಫೋರ್ ಟೈಮಿಂಗಿಗೆ ಬಂದಿದ್ದೀವಿ. ಸೊ ನನಗಂತೂ 40 ರೂಪಾಯಿ ಅಲ್ಲ, 1000 ಕೊಟ್ಟರು ಆ ಥರ ಟ್ರೈನ್ ಜರ್ನಿ ಇರಲ್ಲ ಈ ಥರ. ಯಾಕಂದರೆ ಬ್ರಿಡ್ಜು, ಆ ಸೇತುವೆ ಮಿಡ್ಲಲ್ಲಿ ಬರ್ತೀವಲ್ವ, ಆ ಕಡೆ ಸಮುದ್ರದ ಮಧ್ಯದಲ್ಲಿ, ಅದು ಮಾತ್ರ ಅಲ್ಟಿ ನೋಡೋಕ್ಕೆ 40 ರೂಪಾಯಿ ಕೇವಲ. ಜರ್ನಿ ಮಾತ್ರ ಸೂಪರ್ ಆಗಿತ್ತು. ಅದನ್ನ ನೋಡ್ತಾ ಇದ್ರೆ ಏನಿಷ್ಟು ಬೇಗ ಮುಗ್ದೆ ಹೋಯ್ತಲ್ಲ ಸೇತುವೆ ಮೇಲೆ ಹೋಗೋದು ಅನಿಸುತ್ತೆ. ಆ ಥರ ಇತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಇತ್ತು. ನೀವೇನಾದರೂ ಈ ಜರ್ನಿನ ಇದಕ್ಕೂ ಮುಂಚೆ ಮಾಡಿದರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸಿತ್ತು ಅಂತೇಳಿ. ಬನ್ನಿ ಆಚೆ ಹೋಗಿ ಜರ್ನಿ ಬಗ್ಗೆ ಮಾತಾಡೋಣಂತೆ. ಜನರು ನೋಡ್ರಿ ಇಳಿಯೋಕ್ಕೆ ಯಾವ ಥರ ಒದ್ದಾಡ್ತಿದ್ದಾರೆ, ಫುಲ್ ಆಗಿದೆ ಜನರಲಲ್ಲಿ. ಸೊ ನಾವು ಹೋಗೋಣ ಬನ್ನಿ. ಹಾಯ್ ಹಾಯ್ ಹಾಯ್. ಇವರೆಲ್ಲ ನಮ್ಮ ಜೊತೆ ಬಂದಿರೋರು. ಟ್ರಿಪ್ ಬಂದಿದ್ವಿ ಇವತ್ತು ರಾಮೇಶ್ವರಂಗೆ. ಹ್ಯಾಪಿ ರಾಮೇಶ್ವರಂ. ಓ ಸೂಪರ್ ಆಯ್ತು ಇವತ್ತು ಜರ್ನಿ. ಫೈನಲ್ ಆಗಿ ಬಂದು ರೀಚ್ ಆಗೇ ಬಿಟ್ವಿ ರಾಮೇಶ್ವರಂಗೆ. ನನಗಂತೂ ಈ ಜರ್ನಿ ತುಂಬ ಸೂಪರ್ ಆಗಿತ್ತು. ಕೇವಲ 40 ರೂಪಾಯಿ ವರ್ತ್ ಅನಿಸ್ತಾ ಇದೆ ಈ ಜರ್ನಿ. ಯಾಕಂದರೆ ತುಂಬ ಸೂಪರ್. ಆ ಸೇತುವೆ ಮೇಲೆ ಬರೋದೇ ಒಂಥರ ಎಕ್ಸೈಟು, ಒಂಥರ ಕುತೂಹಲ, ಒಂಥರ ನೋಡೋಕ್ಕೆ ಕಣ್ಣಿಗೆ ಹಬ್ಬದ ಥರನೇ ಇತ್ತು ಈ ಜರ್ನಿ. ಸೊ ನಿಮಗೆ ಏನು ಅನ್ನಿಸ್ತು ಈ ಜರ್ನಿ ಬಗ್ಗೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ
ಕನ್ನಡ ಟ್ರಾವೆಲ್ ವ್ಲಾಗ್ 13.